ಚಹಾ ಅಂದರೆ ಯಾರಿಗೆಲ್ಲ ಇಷ್ಟವಿಲ್ಲ ಹೇಳಿ. ಚಹಾ ಅಂದರೆ ಕೇವಲ ಸೇವಿಸುವ ಪದಾರ್ಥವಲ್ಲ, ಬದಲಿಗೆ ಜನರ ಭಾವನೆಯಾಗಿದೆ. ಎಷ್ಟೋ ಜನ ಊಟವಿಲ್ಲದೆ ಬದುಕುತ್ತಾರೆ, ಆದರೆ ಚಹಾ ಇಲ್ಲದೆ ಬದುಕಲಾರರು. ಎಸ್, ಚಹಾ ಅಂದರೆ ಒಂದು ಭಾವನೆ. ಹಾಗಿದ್ದರೆ ಇಂದು ನಾವು ಚಹಾ ಬಗ್ಗೆ ತಿಳಿಯೋಣ ಬನ್ನಿ. ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ಯಾವುದೇ ಕಾಲವಿದ್ದರೂ ಸಹ ಎಲ್ಲರಿಗೂ ಚಹಾ ತುಂಬ ಪ್ರಿಯವಾಗಿದೆ. ಚಹಾ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದು ಇಂಡಿಯನ್ ಟೀ ಅಸೋಸಿಯೇಷನ್ ನೀಡಿದೆ. ಅಮೆರಿಕ ಫುಡ್ ಆ್ಯಂಡ್ ಡ್ರಗ್ ಅಸೋಸಿಯೇಷನ್ ತನ್ನ ಸಂಶೋಧನೆಯಲ್ಲಿ ಈ ವಿಚಾರವನ್ನು ಕಂಡುಕೊಂಡಿದ್ದು, ಚಹಾ ಪ್ರಿಯರಿಗೆ ಈ ಸುದ್ದಿ ಟೀ ಸವಿದಷ್ಟೇ ಸಂತೋಷವನ್ನು ನೀಡಿದೆ. ಚಹಾ ಸೇವನೆಯ ಪ್ರಯೋಜನಗಳು. ಚಹಾ ದೇಹದ ಪ್ರತಿಯೊಂದು ಅಂಗಾಂಗಕ್ಕೆ ಅತ್ಯುನ್ನತ ಪ್ರಯೋಜನಗಳನ್ನು ನೀಡುತ್ತದೆ. ನಿಮಗೆ ಗೊತ್ತಾ, ಚಹಾ ಹೃದಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಲಾಗಿರುತ್ತದೆ. ಕ್ಯಾನ್ಸರ್ ಕೂಡ ಕಡಿಮೆ ಮಾಡಬಹುದು ಎನ್ನುತ್ತಾರೆ. ದೇಹದ ಮೂಳೆಗಳು ಬಲಗೊಳ್ಳುತ್ತವೆ. ಮಧುಮೇಹ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಈ ಚಹಾ. ಹೃದಯಾಘಾತ ಹಾಗೂ ಪಾರ್ಶ್ವವಾಯು ಸಮಸ್ಯೆಯಿಂದ ದೂರಾಗಬಹುದು. ಹೃದಯದ ರಕ್ತನಾಳದ ಕಾಯಿಲೆಗಳ ತಡೆಗಟ್ಟುವಿಕೆ, ದೇಹದಲ್ಲಿನ ಹಾನಿಕಾರಕ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸಿ ಕ್ಯಾನ್ಸರ್, ಹೃದ್ರೋಗ ಮತ್ತು ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯ ಕಡಿಮೆ ಮಾಡಲಿದೆ. ಚಹಾವನ್ನು ಆರೋಗ್ಯಕರ ಪಾನೀಯ ಎಂದು ಕರೆಯುತ್ತಾರೆ. ಒಂದೇ ಒಂದು ಚಹಾ ಜನರ ಮನಸ್ಸನ್ನು ಬದಲಾವಣೆ ಮಾಡುತ್ತೆ, ಕುಗ್ಗಿತವರನ್ನು ಹಿಗ್ಗಿಸುತ್ತದೆ. ಅಂತಹ ಒಂದು ಮಾಂತ್ರಿಕ ಶಕ್ತಿ ಚಹಾದಲ್ಲಿದೆ. ಚಹಾ ತಯಾರಕರು, ಮಾರಾಟಗಾರರು ಈಗ ಚಹಾ ಉತ್ಪನ್ನಗಳನ್ನು ಆರೋಗ್ಯಕರ ಎಂದು ಲೇಬಲ್ ಮಾಡಿಕೊಳ್ಳಬಹುದೆಂದು ಇಂಡಿಯನ್ ಟೀ ಅಸೋಸಿಯೇಷನ್ ತಿಳಿಸಿದೆ. ಇದು ಚಹಾ ಉದ್ಯಮಕ್ಕೆ ಮಹತ್ವದ ಮೈಲುಗಲ್ಲು ಎನ್ನಬಹುದಾಗಿದ್ದು, ಮಾರುಕಟ್ಟೆಯಲ್ಲಿ ಚಹಾ ಉದ್ಯಮಕ್ಕೆ ಮತ್ತಷ್ಟು ಈಗ ಪ್ರೋತ್ಸಾಹ ಸಿಕ್ಕಂತೆಯಾಗಿದೆ. FDA ಪ್ರಕಟಣೆಯ ಪ್ರಕಾರ 5ಕ್ಕಿಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಎಲ್ಲ ನೀರು, ಚಹಾ ಮತ್ತು ಕಾಫಿ ಸೇರಿದಂತೆ ಪ್ರತಿ ಪಾನೀಯವೂ ಕೂಡ ಆರೋಗ್ಯಕರವಾಗಿದೆ ಎಂದು ತಿಳಿಸಿದೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.